ಜನರೇಟರ್. ಎಸ್, ನಮ್ ಜನರೇಟರ್ ಅಂದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತೆ ಅಲ್ಲಿ? ಜನರೇಟ್ ಏನ್ ಜನರೇಟ್ ಮಾಡುತ್ತೆ? ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಜನರೇಟರ್ ತಂದು ಇಟ್ಬಿಟ್ರೆ ಅದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೇನಾ? ಏನ್ ಬೇಕಾಗುತ್ತೆ ನಮ್ಗೆ? ಏನ್ ಬೇಕಾಗಿತ್ತಿಲ್ಲ? ಮೆಕ್ಯಾನಿಕಲ್. ಯಾಕೆ ನಾನು ಬುದ್ಧಿವಂತ ಹುಡುಗರು ಅಂತಂದ್ರೆ ನಮ್ ಕೆಲಸ ಕಮ್ಮಿ ಆಗುತ್ತೆ, ನಿಮ್ ಕೆಲಸ ಜಾಸ್ತಿ ಆಗ್ತದೆ. ಯಾಕಂದ್ರೆ ನೀವೇ ಹೇಳ್ತಾ ಇದ್ರ ನನಗೆ ಏನಂತ ಹೇಳಿ ಜನರೇಟರ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಜನರೇಟರ್ ಇಸ್ ಎಲೆಕ್ಟ್ರಿಕಲ್ ಮೆಷಿನ್. ಇದೇನ್ ಮಾಡುತ್ತೆ ಇದು? ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟಿಗೆ ಎಲೆಕ್ಟ್ರಿಕಲ್ ಎನರ್ಜಿಗೆ ಏನ್ ಮಾಡುತ್ತಂದ್ರೆ ಒಂದು ಮೆಷಿನ್ ಏನ್ ಮಾಡುತ್ತಂದ್ರೆ ಕನ್ವರ್ಟ್ ಮಾಡುತ್ತೆ. ಸೊ ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟಿಗೆ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಈ ನಮಗೊಂದು ಮತ್ತೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಹೇಗೆ ಕನ್ವರ್ಟ್ ಮಾಡುತ್ತೆ ಅಥವಾ ಈ ಒಂದು ಜನರೇಟರ್ ನ ವರ್ಕಿಂಗ್ ಪ್ರಿನ್ಸಿಪಲ್ ಏನು? ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ವರ್ಕಿಂಗ್ ಪ್ರಿನ್ಸಿಪಲ್ ಏನಿದೆ ಅಂತಂದ್ರೆ ಫೆರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಇದೆ. 1831 ಇಸ್ವಿಯಲ್ಲಿ ಮೈಕಲ್ ಫೆರಡೆ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಸೈಂಟಿಸ್ಟ್ ಏನ್ ಮಾಡಿದಂದ್ರೆ ಈ ಫೆರಡೇಸ್ ಲಾನ ಫಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಿದ. ಇಲ್ಲಿ 2 ಲಾ ಇದೆ. ಎಷ್ಟಿದೆ ಇಲ್ಲಿ? 2 ಲಾ. ಒಂದು ಬಂದು ಏನಿದೆ ಅಂತಂದ್ರೆ ನಮ್ಗೆ ಇಲ್ಲಿ ಫೆರಡೇಸ್ ಫಸ್ಟ್ ಲಾ. ಓಕೆನಾ? ಸೊ ಫೆರಡೇಸ್ ಸೆಕೆಂಡ್ ಲಾ ನಾನು ಫಸ್ಟ್ ಲಾ ಹೇಳಿದ ತಕ್ಷಣ ನೀವೇ ಫೆರಡೇಸ್ ಸೆಕೆಂಡ್ ಲಾ ನನಗೆ ಹೇಳಿದ್ರಿ, ಆ ಕಾನ್ಫಿಡೆನ್ಸ್ ನನಗಿದೆ. ಫೆರಡೇಸ್ ಫಸ್ಟ್ ಲಾ ಏನ್ ಹೇಳ್ತಾನೆ? ವೆನ್ ಅವರ್ ಕಂಡಕ್ಟರ್ ಮೂವಿಂಗ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ it cuts the lines of force and EMF will be induced in the conductor. ಆಯ್ತಾ ಸರ್? ಫಾರ್ ಎಕ್ಸಾಂಪಲ್ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಒಂದು ಮ್ಯಾಗ್ನೆಟ್ ಇಲ್ಲಿ ಇದೆ, ಪೋಲ್ಸ್ ಇದೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ಇಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ ನಮ್ಗೆ ಅಲ್ಲಿ ಫ್ಲೋ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಒಳಗಡೆ ಕಂಡಕ್ಟರ್ ರೊಟೇಟ್ ಆಯ್ತಂದ್ರೆ ನೋಡ್ಬೋದು ಯಾಕೆ ಈ ತರ ಕಂಡಕ್ಟರ್ ರೊಟೇಟ್ ಆದಾಗ ಏನಾಗ್ತಂದ್ರೆ ಈ ಕಂಡಕ್ಟರ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನ್ ಮಾಡ್ತಂದ್ರೆ ಇದು ಚೇಂಜ್ ಆಗುತ್ತೆ. ನಾವೇನಂತೀವಿ? ಕಟ್ ಆಗುತ್ತೆ ಅಂತ ಹೇಳ್ತೀವಿ. ಅವಾಗ ಈ ಕಂಡಕ್ಟರ್ ಒಳಗಡೆ ಏನಾಗುತ್ತೆ? EMF ಜನರೇಷನ್ ಆಗುತ್ತೆ. ಈ ನಂದೊಂದು ಕ್ವಶನ್, ಹೌದಪ್ಪ, ಈಗ ನಾನು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ವಿದ್ಯುತ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕಂಡಕ್ಟರ್ ರೊಟೇಟ್ ಆಗಿ ಈ ಕಂಡಕ್ಟರ್ ಒಳಗಡೆ EMF ಜನರೇಷನ್ ಆಗಿದೆ ಅಂದ್ರೆ ಎಷ್ಟು EMF ಜನರೇಷನ್ ಆಗಿದೆ? minus n into double. Directly proportional to the rate of change of flux. ಯಾರು ಹೇಳ್ತಾರೆ ಅದನ್ನ? ಫೆರಡೇಸ್ ಸೆಕೆಂಡ್ ಲಾ. ನಾನು ಮೊದಲೇ ಹೇಳಿದೆ ನೀವು ಬುದ್ಧಿವಂತರು ಅಂತ ಹೇಳಿ. ಓಕೆನಾ? ಎಸ್, ನಾವೇನ್ ಮಾಡೋಣ ಈಗ? ಫೆರಡೇಸ್ ಸೆಕೆಂಡ್ ಲಾ ಬರೋಣ. ಏನ್ ಮಾಡೋಣ ನಾವೀಗ? ಫೆರಡೇಸ್ ಸೆಕೆಂಡ್ ಲಾ. The induced EMF is directly proportional to the rate of change of flux. ಅಂದ್ರೆ ಎಷ್ಟು ಕಂಡಕ್ಟರ್ ಒಂದು ಫ್ಲಕ್ಸ್ ಗೆ ಲಿಂಕ್ ಆಗುತ್ತೇನೋ ಅಷ್ಟೇ ಏನಾಗುತ್ತೆ ಅಂದ್ರೆ ಆ ಕಂಡಕ್ಟರ್ ಒಳಗಡೆ EMF ಜನರೇಷನ್ ಆಗುತ್ತೆ. ನಾನು ಮತ್ತೊಂದು ಕ್ವಶನ್ ಬರುತ್ತೆ ಇಲ್ಲಿ. ಮತ್ತೊಂದು ಕ್ವಶನ್ ಜನರೇಟ್ ಆಗುತ್ತೆ ನನಗೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ಲಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? Lines of force, more lines of force. ಹೇಗೆ ಹೇಳ್ತಾರೆ? EMF induced is more. Yes, very good answer sir. ಏನಾಗುತ್ತೆ ಅಲ್ಲಿ? HV cut ಆದ್ರೆ HV. It is total depend on first one is a flux. First one is a flux. If ನಾನು ಇಲ್ಲಿ ಇನ್ನೊಂದು 4 ಪೋಲ್ಸ್ ತಗೊಂಡ್ರೆ ಅಂತಂದ್ರೆ ಇಲ್ಲಿ 2 ಪೋಲ್ಸ್ ಬದಲು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇದು ಉದಾಹರಣೆ ಇಷ್ಟೇ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟಿದೆ ಅಂದ್ರೆ 2 ಪೋಲ್ಸ್ ಇದೆ. ಈ 2 ಪೋಲ್ಸ್ ಅಲ್ಲಿ ನನಗೆ 10 ವೋಲ್ಟ್ಸ್ ಏನಾಗಿದೆ ಅಂತಂದ್ರೆ EMF ಜನರೇಷನ್ ಆಗುತ್ತೆ ಅಂತ ಏನ್ ಮಾಡೋಣ ಅಂತ ನಾವು ತಿಳ್ಕೊಳ್ಳೋಣ. ಓಕೆನಾ? ಎಸ್, ಇಲ್ಲಿ ಏನ್ ಮಾಡೋಣ ನಾವು ಇಲ್ಲಿ 10 ವೋಲ್ಟ್ಸ್ ಅನ್ಕೊಳ್ಳೋಣ. ಸಪೋಸ್ ನನ್ನಲ್ಲಿ 4 ಪೋಲ್ DC ಜನರೇಟರ್ ಇದ್ರೆ ಏನಿದ್ರೆ 4 ಪೋಲ್ DC ಜನರೇಟರ್ ಇದ್ದಾಗ ಸೊ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ ಅಂದ್ರೆ 4 ಪೋಲ್ಸ್ ಸೇಮ್ ಇದ್ದಾಗ ಇಲ್ಲಿ ನಮಗೆ ಏನಾಗುತ್ತೆ? How much voltage will be induced in a 4 pole DC generator? double this way. ಡಬಲ್ ಅಂದ್ರೆ ಏನರ್ಥ ಆಗುತ್ತೆ? ಎಷ್ಟು ಫ್ಲಕ್ಸ್ ನಮಗೆ ಏನಾಗುತ್ತದೋ ಲಿಂಕ್ ಆಗುತ್ತೆ ಅಷ್ಟು EMF ಏನಾಯ್ತು ಅದರ ಜನರೇಷನ್ ಆಯ್ತು. ಇಲ್ಲಿ 10 ವೋಲ್ಟ್ಸ್ ಆಯ್ತು, ನಾನು ತೆಗಿತಾನೆ ಏನಾಯ್ತು 10 ಇಲ್ಲಿ 20 ವೋಲ್ಟ್ಸ್ ಆಯ್ತು ಅನ್ಕೊಡ್ರಿ. ಈಗ ನಾನು ಏನ್ ಮಾಡ್ತೀನಿ? 2 ಪೋಲ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇವಾಗ 20 ವೋಲ್ಟ್ಸ್ ಬೇಕಾ 2 ಪೋಲ್? ನಾನು ಏನ್ ಮಾಡಬಹುದು? ಬೇರೆ ಆನ್ಸರ್ ಏನಿದೆ? ವೆಲಾಸಿಟಿ ಅಂತ ಹೇಳ್ಬೋದು ಅಥವಾ ಸ್ಪೀಡ್ ಅಂತ ಬಂತು. ನಮ್ಗೆ ಇಲ್ಲಿ ಏನಂತ ಆಗ್ತದೆ ಅಂದ್ರೆ the induced EMF is directly proportional to the rate of change of flux. ಅಲ್ಲಿ ಏನಾಗುತ್ತೆ? ಒಂದು ಸ್ಪೀಡ್ ನಮಗೆ ಏನಾಗುತ್ತೆ ಅಲ್ಲಿ ಕನ್ಸಿಡರ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ ನಮ್ಗೆ ಅಲ್ಲಿ ನಂಬರ್ ಆಫ್ ಪೋಲ್ಸ್ ಏನಾಗುತ್ತೆ ನಮ್ಗೆ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಆಲ್ರೆಡಿ ಹೇಳಿದ್ದಾರೆ, ಬಟ್ ಆದ್ರೂ ಮತ್ತೆ ನಿಮಗೆ ಹೇಳಕ್ ಟ್ರೈ ಮಾಡ್ತಿದೆ. ಸೊ ಇಲ್ಲಿ ಕಂಡಕ್ಟರ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ಬರುತ್ತೆ ನಮ್ಗೆ ಇಲ್ಲಿ ಜನರೇಟರ್ ನ ಒಂದು ಪಾರ್ಟ್ಸ್ ಬರುತ್ತೆ. ಇದರಲ್ಲಿ ಒಂದು ಕ್ವಶನ್ಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ನೀವು ಅದಕ್ಕೆ ಮಾಡ್ತಾರೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಸೊ ಇದಕ್ಕೆ ಏನಂತೀವಿ ಅಂದ್ರೆ ಟೋಟಲ್ ಈ ಬಾಡಿ ಏನಂತೀವಿ ಅಂದ್ರೆ ನಾವು ಇದನ್ನ ಯೋಕ್ ಅಂತ ಕರಿತೀವಿ ನಾವು. ಈ ಯೋಕ್ ಏನ್ ಕೆಲಸ ಮಾಡುತ್ತಂದ್ರೆ ಇಟ್ ಈಸ್ ಪ್ರೊಟೆಕ್ಟ್ ದಿ
ಮೆಷಿನ್ ಅಂದ್ರೆ ಇನ್ನರ್ ಪಾರ್ಟ್ ಇರ್ತಕ್ಕಂಥ ಒಂದು ಮೆಷಿನ್ ಏನ್ ಮಾಡ್ತದೆ ಕಂಪ್ಲೀಟ್ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಅದು ಫೀಲ್ಡ್ ಫೋರ್ಸ್ ಏನ್ ಮಾಡುತ್ತೆ ಅಂತ ನಾವು ಫಿಕ್ಸ್ ಮಾಡಿರ್ತೀವಿ. ಎಸ್ ಇನ್ ಸ್ಮಾಲ್ ಜನರೇಟರ್ಸ್ ದ ಯೋಕ್ ಈಸ್ ಮೇಡ್ ಅಪ್ ಆಫ್ ಎ cast iron. In a large machine Rolled steel. rolled steel. Why in a small generators use a cast steel and in a large machines use a cast iron or a rolled steel? ಏಕೆ ಡಿಫರೆನ್ಸ್ ಅಲ್ಲಿ ಯಾಕೆ ಇದು ಮಾಡ್ಬೇಕಲ್ಲಿ ನೋ ಸರ್ ಓಕೆ ಇನ್ನೊಂದು ಬೇಡ ಯಾಕೆ ನಾವು ಇಲ್ಲಿ ಈ ಒಂದು ಕಾಸ್ಟ್ ಐರನ್ ಯಾಕೆ ಯೂಸ್ ಮಾಡ್ತೀವಿ? ದ ಪರ್ಪಸ್ ಆಫ್ ಟು ಯೂಸ್ ದಿ ಕಾಸ್ಟ್ ಐರನ್ ಪರ್ಟಿಕ್ಯುಲರ್ಲಿ ಇನ್ ದ ಮೆಷಿನ್ಸ್. ಯಾಕೆ ನಾವು ಕಾಸ್ಟ್ ಐರನ್ ಯೂಸ್ ಮಾಡ್ತೀವಿ? ಮೋಸ್ಟ್ ಆಫ್ ದಿ ಕೇಸಸ್ ನೋಡಿ ಮೆಷಿನ್ ಯಾವುದೇ ಇರ್ಬೋದು, ನಾಟ್ ಇನ್ ಡಿಸಿ ಮೆಷಿನ್ ಆಗಿರ್ಬೋದು ಅಥವಾ ಎಸಿ ಮೆಷಿನ್ಸ್ ಆಗಿರ್ಬೋದು, ಬೇಸ್ ಸಮೇತ ಇದರಿಂದ ಯೂಸ್ ಮಾಡ್ತಾರೆ ಅಂದ್ರೆ ಕಾಸ್ಟ್ ಐರನ್ ಯೂಸ್ ಮಾಡ್ತಾರೆ. ವಾಟ್ ಇಸ್ ದಿ ಪರ್ಟಿಕ್ಯುಲರ್ ಯಾಕೆ ನಾವು ಅಲ್ಲಿ ಕಾಸ್ಟ್ ಐರನ್ ಯೂಸ್ ಮಾಡ್ತೀವಿ? No, sir. ಸಣ್ಣ ಮಿಷಿನ್ Cheap ಆಗಿದೆ. ದೊಡ್ಡ ಮಿಷಿನ್ ಅಲ್ಲಿ ಹೆಚ್ಚು ಸ್ಟ್ರೆಂತ್ ಬೇಕಾಗಷ್ಟೇ ಮೆಟಲ್ ಆದ್ರೆ ಆಗುದಿಲ್ಲ. ಕ್ಯಾಸ್ಟ್ ಸ್ಟೀಲ್ ರೋಡ್ ಸ್ಟೀಲ್ ಯೂಸ್ ಮಾಡ್ತಾರೆ. ಸೊ ನೀವು ಹೇಳ್ತಕ್ಕಂಥ ಆನ್ಸರ್ ಕರೆಕ್ಟ್ ಇದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದರಲ್ಲಿ. Cost is low. ಎಸ್ 100% ಕರೆಕ್ಟ್ ಸರ್. ನೀವು ಹೇಳ್ತಕ್ಕಂಥ ಆನ್ಸರ್ ಎಲ್ಲ 100% ಕರೆಕ್ಟ್. ದೇರ್ ಇಸ್ ನೋ ಡೌಟ್ ಅಬೌಟ್ ದಿ ಆನ್ಸರ್ ಸರ್. ಇನ್ನೂ ಒಂದು ಸ್ಪೆಷಲ್ ಇದೆ ಸರ್ ಕಾಸ್ಟ್ ಐರನ್ ಯೂಸ್ ಮಾಡೋಕ್ಕೆ. ಒಂದೇನಿದೆ ಡ್ಯೂರಬಿಲಿಟಿ ಇದೆ, ಓಕೆನಾ, ಅದು ಆಮೇಲೆ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲಿ ಏನಿದೆ ಅಂತಂದ್ರೆ ವೈಬ್ರೇಷನ್ ಡ್ಯಾಂಪಿಂಗ್ ಇರುತ್ತೆ. ವೈಬ್ರೇಷನ್ ಇರುತ್ತಂದ್ರೆ ಡ್ಯಾಂಪಿಂಗ್ ಇರುತ್ತೆ, ವೈಬ್ರೇಷನ್ ಕಮ್ಮಿ ಮಾಡುತ್ತೆ. ಅದು ನೀವು ಅದರ ಬೇರೆ ಮೋಟರ್ಸ್ ಬೇರೆ ಮೆಟಲ್ಸ್ ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ವೈಬ್ರೇಷನ್ಸ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಇಲ್ಲಿ ಏನಿರುತ್ತೆ ನಮಗೆ ವೈಬ್ರೇಷನ್ ಏನಿರುತ್ತೆ ಅಂದ್ರೆ ನಮಗೆ ಇಲ್ಲಿ ಕಮ್ಮಿ ಇರುತ್ತೆ. ಅದ್ರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಈ ಒಂದು ಯೋಕಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಯೋಗ ಆದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ನೊಂದೇನಪ್ಪ ಅಂತ ನಮ್ಗೆ ಇಲ್ಲಿ ಬರ್ತಕ್ಕಂಥ ಯಾವ್ದಿದು ಆರ್ಮೇಚರ್. ಆರ್ಮೇಚರ್ ಏನ್ ಬರುತ್ತೆ ನಮ್ಗೆ ಮತ್ತೆ ಕಮ್ಯುಟೇಟರ್ ಬರುತ್ತೆ. ಸೊ ಕಮ್ಯುಟೇಟರ್ ಇಲ್ಲಿ ಜನರಲ್ ಆಗಿ ಏನ್ ಮಾಡ್ತಂದ್ರೆ ಆರ್ಮೇಚರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು ಮೋಟರ್ ಆಗೋದು ಎಲ್ಲದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸಿಲಿಕಾನ್ ಸ್ಟೀಲ್ ಯೂಸ್ ಮಾಡ್ತೀವಿ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಸಿಲಿಕಾನ್ ಸ್ಟೀಲ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಆನ್ಸರ್ ಹೇಳಿದೆ. ಬಿಕಾಸ್ ಆಫ್ ದಿ low eddy current losses and a low hysteresis losses. Also it is a high resistant and also it is high magnetic permeability. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಸಿಲಿಕಾನ್ ಸ್ಟೀಲ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಇಲ್ಲಿ ಕಮ್ಯುಟೇಟರ್ ಅಂತ ಬಂದಾಗ ಕಮ್ಯುಟೇಟರ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಹಾರ್ಡ್ ರನ್ ಕಾಪರ್ಸ್ ಯೂಸ್ ಮಾಡ್ತೀವಿ. ಯಾವ್ದು ಯೂಸ್ ಮಾಡ್ತೀವಿ? ಹಾರ್ಡ್ ರನ್ ಕಾಪರ್ಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹಾರ್ಡ್ ರನ್ ಕಾಪರ್ಸ್ ಯೂಸ್ ಮಾಡಿದಾಗ ಕಮ್ಯುಟೇಟರ್ ಏನ್ ಬರ್ತಂದ್ರೆ ಇದೆ ಇಲ್ಲಿ ಕಾಣ್ತಕ್ಕಂಥದ್ದು ಕಮ್ಯುಟೇಟರ್ ಬಾರು. ಈ ಕಮ್ಯುಟೇಟರ್ ಮೇಲೆ ಸ್ವಲ್ಪ ಹಿಂಗೆ ಏನಾಗಿರ್ತದೆ ಬೆಂಡ್ ಆಗಿರ್ತದೆ ಅಂತ ನಾವು ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಅದನ್ನ? ಕಮ್ಯುಟೇಟರ್ ಸೆಗ್ಮೆಂಟ್. ಸೊ ಕಮ್ಯುಟೇಟರ್ ಸೆಗ್ಮೆಂಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆರ್ಮೇಚರ್ ಅಲ್ಲಿ ಬಂದಿರತಕ್ಕಂಥ ವೈಂಡಿಂಗ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಕಮ್ಯುಟೇಟರ್ ಸೆಗ್ಮೆಂಟ್ ಗೆ ಕನೆಕ್ಟ್ ಮಾಡ್ತೀವಿ. ಸೊ ಈ ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಆದ್ವಾಗ ಈ ಕಮ್ಯುಟೇಟರ್ ನಮಗೆ ಏನ್ ಮಾಡುತ್ತಂದ್ರೆ ಇಟ್ ಇಸ್ ಸರ್ವ್ 3 ಪರ್ಪೋಸಸ್. ಇದು ಎಷ್ಟು ಸಲ ಯೂಸ್ ಮಾಡ್ತೀವಿ ನಾವು? 3 ಪರ್ಪೋಸ್ ಅನ್ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ 3 ಪರ್ಪೋಸ್ ಇಲ್ಲಿ? ವೆರಿ ಗುಡ್ ಆನ್ಸರ್. ಒಂದು ಕಲೆಕ್ಟ್ ದಿ ಕರೆಂಟ್ ಫ್ರಮ್ ದಿ ಆರ್ಮೇಚರ್ ವೈಂಡಿಂಗ್. ವೆರಿ ಗುಡ್ ಆನ್ಸರ್ ಸರ್. ನೆಕ್ಸ್ಟ್ Conversion of AC into DC. ವೆರಿ ಗುಡ್ ಆನ್ಸರ್. ಇಟ್ ಕನ್ವರ್ಟ್ಸ್ AC into DC. ಅಂಡ್ ನೆಕ್ಸ್ಟ್ ಔಟ್ಪುಟ್. ವೆರಿ ಗುಡ್ ಆನ್ಸರ್. ಔಟ್ಪುಟ್ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಉಳಿತಕ್ಕಂಥದ್ದು ಏನು? ವೆರಿ ಗುಡ್ ಆನ್ಸರ್. ಯಾವ ಬ್ರಷ್? ಯಾಕೆ ನಾವು ಇನ್ಸ್ಟೆಡ್ ಆಫ್ ಅದರ್ ಮೆಟೀರಿಯಲ್ಸ್ why we should use the carbon brushes? Negative temperature coefficient. Correct. Yes, sir. MTC. Yes, sir. Negative Yes, temperature sir. coefficient. Very good answer. ಸ್ಮೂತ್ ಇದೆ, ಫ್ರಿಕ್ಷನ್ No, ಆಮೇಲೆ no. ಆರ್ಮೇಚರ್ ಇದಿದೆಯಲ್ಲ ಏನು Commutator. ಕಮ್ಯುಟೇಷನ್ ಹೆಲ್ಪ್ Temperature coefficient. ಗ್ರಾಫೈಟ್ ಯೂಸ್ ಮಾಡಿ ಕಾರ್ಬನ್ ಮಾತ್ರ ಗ್ರಾಫೈಟ್ ಮತ್ತೆ ಕಾರ್ಬನ್ ಮಿಕ್ಸ್ ಮಾಡಿ ಲೂಬ್ರಿಕೇಶನ್. ಇವೆಲ್ಲ ಹೇಳಿದ 110% your answer is correct sir. There is no doubt about your answer sir. Okay na? Yes. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಹೇಳ್ತಕ್ಕಂಥ ಕರೆಂಟ್ ಇಲ್ಲಿ ಕಾರ್ಬನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಸೆಕೆಂಡ್ ಒನ್ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ಕಾರ್ಬನ್ ರೆಸಿಸ್ಟೆನ್ಸ್ ಏನಾಗುತ್ತೆ ಸರ್? ಅದೇ MTC. ಅದನ್ನೇ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದೆ ಕಾರ್ಬನ್ ಬ್ರಷಸ್ ಏನಾಗ್ತಂದ್ರೆ ಆಸ್ ಅ ಲೂಬ್ರಿಕೆಂಟ್ ಆಗಿ ಯೂಸ್ ಆಗುತ್ತೆ. ಗ್ರಾಫೈಟ್ ಇರ್ತಕ್ಕಂಥ ವೇಸ್ಟ್ ಪಾರ್ಟಿಕಲ್ಸ್ ಏನಂತೀವಲ್ಲ ಅದು ಹೆಂಗಾಗುತ್ತಂದ್ರೆ ಆಸ್ ಅ ಲೂಬ್ರಿಕೆಂಟ್ ಆದಾಗ ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಏನಿರ್ತಲ್ಲ ಕಮ್ಯುಟೇಟರ್ ಸೆಗ್ಮೆಂಟ್ ವಿಯರ್ ಏನ್ ಮಾಡುತ್ತಂದ್ರೆ ರಿಡ್ಯೂಸ್ ಮಾಡುತ್ತೆ ಸರ್. ನಾನು ಆಗಲೇ ಹೇಳಿದ್ರು ಕರೆಕ್ಟ್ ಅಂತ ಹೇಳಿ ವೆರಿ ಗುಡ್ ಆನ್ಸರ್ ಸರ್. ಕರೆಕ್ಟ್ ಇದೆ. ಅದೇನ್ ಮಾಡುತ್ತಂದ್ರೆ ಸರ್ ಅದನ್ನ ಆಸ್ ಅ ಲುಬ್ರಿಕೆಂಟ್ ಆಗಿ ಯೂಸ್ ಮಾಡಿ ಆ ಒಂದು ವಿಯರ್ ಆಗ್ತಕ್ಕಂಥ ಒಂದು ಕಮ್ಯುಟೇಟರ್ ಸೆಗ್ಮೆಂಟ್ ಏನ್ ಮಾಡುತ್ತಂದ್ರೆ ಅದು ಅವಾಯ್ಡ್ ಮಾಡೋ ಸಮಯ ಏನ್ ಮಾಡ್ತೀವಿ ಅಂದ್ರೆ ನಾವಲ್ಲಿ ಕಾರ್ಬನ್ ಬ್ರಷಸ್ ಏನ್ ಮಾಡ್ತೀವಿ ನಾವು
ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಏನಾಗಿದೆ ಅಂದ್ರೆ ನಮಗೆ ಇಲ್ಲಿ ಫೀಲ್ಡ್ ಪೋಲ್ಸ್ ಬರುತ್ತೆ. ಫೀಲ್ಡ್ ಪೋಲ್ಸ್ ಅಲ್ಲಿ ಇರ್ತಕ್ಕಂಥ ಕೋರ್ಸ್ ಸಮೇತ ಸಿಲಿಕಾನ್ ಸ್ಟೀಲ್ ಯೂಸ್ ಮಾಡ್ತೀವಿ. ಫೀಲ್ಡ್ ಪೋಲ್ಸ್ ಗೆ ಏನು ಬರುತ್ತೆ ಅಂದ್ರೆ ಫೀಲ್ಡ್ ಕಾಯಿಲ್ಸ್ ಬರುತ್ತೆ. ಓಕೆನಾ, ಫೀಲ್ಡ್ ಕಾಯಿಲ್ಸ್ ಬರುತ್ತೆ. ಸೊ ಇಲ್ಲಿ ಒಂದು ಫೀಲ್ಡ್ ಪೋಲ್ಸ್ ಅಲ್ಲಿ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಇರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಇದೆ ಈ ಪಾರ್ಟಿ ಏನಂತೀವಿ ನಾವು ವೆರಿ ಗುಡ್ ಆನ್ಸರ್ಸ್ ಏನಂತೀವಿ. ಯಾಕೆ ಈ ತರ ಮಾಡಿರ್ತಾರೆ? distribute the magnetic field uniformly. ವೆರಿ ಗುಡ್ ಆನ್ಸರ್ ಸರ್. ಎಸ್ ಸರ್, ವೆರಿ ಗುಡ್ ಆನ್ಸರ್. ಆಲ್ಸೋ ಏನಾಗಿರುತ್ತೆ ಅಂದ್ರೆ ನಮ್ಮ ಸಿಲಿಂಡ್ರಿಕಲ್ ಟೈಪ್ ಆರ್ಮೇಚರ್ ಇರೋದ್ರಿಂದ ಸ್ವಲ್ಪ ಅದಕ್ಕೂ ಏನಾಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಫಾರ್ಮ್ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ನಮಗೆ ಎಫಿಷಿಯನ್ಸಿ ಸಮೇತ ನಮಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಸರ್. ವೆರಿ ಗುಡ್ ಸರ್. ನೆಕ್ಸ್ಟ್ ಬರ್ತಕ್ಕಂಥ ಏನಂತಂದ್ರೆ ನಮಗೆ ಇಲ್ಲಿ ಶಾಫ್ಟ್ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಫ್ರಂಟ್ ಕವರ್ ಮತ್ತೆ ಬ್ಯಾಕ್ ಕವರ್ ಅಂತ ಬರುತ್ತೆ. ಯಾವುದಕ್ಕೆ ಫ್ರಂಟ್ ಕವರ್ ಅಂತ ಕರಿತೀವಿ, ಯಾವುದಕ್ಕೆ ಬ್ಯಾಕ್ ಕವರ್ ಅಂತ ಕರಿತೀವಿ ನಾವು? ಫುಲ್ಲಿ ಸೈಡ್ ಇದ್ರೆ ಫ್ರಂಟ್ ಕವರ್ ಅಂತೀವಿ. ವೆರಿ ಗುಡ್ ಸರ್. ಹಿಂಗೂ ಹೇಳ್ಬೋದು ನಾವು. ಯಾವ್ದು ಕಮ್ಯುಟೇಟರ್ ಸೈಡ್ ಇರುತ್ತಲ್ಲೋ ಅದು ಫ್ರಂಟ್ ಕವರ್, ಯಾವ್ದು ಫ್ಯಾನ್ ಸೈಡ್ ಇರುತ್ತಲ್ಲೋ ಅದು ನಾವು ಬ್ಯಾಕ್ ಕವರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಏನಂದ್ರೆ ನಮಗೆ ಇಲ್ಲಿ ಟರ್ಮಿನಲ್ ಬಾಕ್ಸ್ ಬರುತ್ತೆ. ಅವೆಲ್ಲ ಚಿಕ್ಕ ಪುಟ್ಟ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಟರ್ಮಿನಲ್ ಬಾಕ್ಸ್ ಬರುತ್ತೆ. ಟರ್ಮಿನಲ್ ಬಾಕ್ಸ್ ಅಲ್ಲಿ ಏನ್ ಬರ್ತದೆ ನಮಗೆ ಆ ಒಳಗಡೆ ಇರ್ತಕ್ಕಂಥ ವೈಂಡಿಂಗ್ ಮತ್ತು ಕಾರ್ಬನ್ ಬ್ರಷ್ ಇಂದ ಬಂದಿರತಕ್ಕಂಥ ಒಂದು ನಾವು ವೈರ್ಸ್ ಏನ್ ಮಾಡ್ತೀವಿ ನಾವು ಟರ್ಮಿನಲ್ ಬಾಕ್ಸ್ ಯೂಸ್ ಮಾಡ್ತೀವಿ. ಜನರಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಕನ್ಸ್ಟ್ರಕ್ಷನ್ ನೋಡ್ಬೇಕಾದ್ರೆ ನಾವ್ ಇದನ್ನ ಡಿಸಿ ಜನರೇಟರ್ ಅಂತ ಹೇಳಬೇಕಾಗಿಲ್ಲ. ನಾವ್ ಏನ್ ಹೇಳ್ಬೋದು ಡಿಸಿ ಮೆಷಿನ್ ಅಂತ ಹೇಳ್ಬೋದು. ಯಾಕಂದ್ರೆ ದ ಕನ್ಸ್ಟ್ರಕ್ಷನ್ ಆಫ್ ದಿ ಡಿಸಿ ಮೋಟರ್ ಅಂಡ್ ದಿ ಡಿಸಿ ಜನರೇಟರ್ ಆರ್ ಸೇಮ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಕನ್ಸ್ಟ್ರಕ್ಷನ್ ಇನ್ ದಿ ಡಿಸಿ ಅಂಡ್ ಎಸಿ motor and the generator. Construction, if we give the electrical energy, it converts the mechanical energy. If we give the mechanical energy, it converts the electrical energy. Okay. Next ಬಂದಿರತಕ್ಕಂತ ಟಾಪಿಕ್ ಅಲ್ಲಿ ಇರತಕ್ಕಂತ ಏನಪ್ಪಾ ಅಂತಂದ್ರೆ ಕ್ಲಾಸಿಫಿಕೇಶನ್ಸ್ ಆಫ್ ಎ ಡಿಸಿ ಜನರೇಟರ್. ಆಲ್ರೆಡಿ ಕ್ಲಾಸಿಫಿಕೇಶನ್ ಮಾಡಿದ್ರ? ಕ್ಲಾಸಿಫಿಕೇಶನ್ ಎಲ್ಲ ನಿಮ್ಗೆ ಗೊತ್ತಿದೆ. ಮೇನ್ ಕ್ಲಾಸಿಫಿಕೇಶನ್ ಅಂತ ತಗೊಂಡಾಗ ನಮಗೆ ಏನ್ ಬರುತ್ತೆ? ನಾವು ಮೇನ್ ಕ್ಲಾಸಿಫಿಕೇಶನ್ ಅಂತ ಹೋದಾಗ ಏನ್ ಬರುತ್ತೆ ಸರ್? ವೆರಿ ಗುಡ್ ಆನ್ಸರ್ ಸರ್. ಏನಿದೆ ಸರ್ ನಮಗೆ? separately excited DC generator and another one is a self excited DC generator. Very good sir, very good sir. Classification. So first one is a separately excited DC generator and second one is a self excited. Okay sir. Sir, separately excited ಅಂದ್ರೆ ಏನು ಸರ್? Name will be indicated the separate. Separate means ಏನಂತಂದ್ರೆ ನಾವು ಫೀಲ್ಡ್ ವೈಂಡಿಂಗ್ ನ ಎಕ್ಸಿಸ್ಟೇಷನ್ ಮಾಡಬೇಕಾದ್ರೆ ನಾವು ಸಪರೇಟ್ ಒಂದು ಸೋರ್ಸ್ ಯೂಸ್ ಮಾಡ್ತೀವಿ. ಅದು ಬ್ಯಾಟರಿ ಆಗಿರ್ಬೋದು, ಶಂಟ್ ಜನರೇಟರ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಡಿಸಿ ಸೋರ್ಸ್ ಆಗಿರ್ಬೋದು. ಅಲ್ಲಿ ಏನ್ ಮಾಡ್ತಾರೆ ನಮ್ಗೆ ಹೆಸರೇ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಸಪರೇಟ್ಲಿ ಎಕ್ಸೈಟೆಡ್. ಇಲ್ಲಿ ಎಕ್ಸೈಟೆಡ್ ಅಂದ್ರೆ ಏನು? Excitation means producing. Very good answer, sir. When we give the current to the field winding, it excites means it converts into a electromagnetism. ಅದಕ್ಕೆ ಏನಂತೀವಿ ನಾವು ಎಕ್ಸೈಟೇಷನ್ ಅಂತ ಕರಿತೀವಿ. ಸರ್ ಹೇಳ್ತಾ ಇದ್ರೆ ಅಂದ್ರೆ ಕರೆಕ್ಟ್ ಇದೆ ಆನ್ಸರ್. ಸೊ ನೆಕ್ಸ್ಟ್ ಬರ್ತಕ್ಕಂಥ ಏನಂದ್ರೆ ಸೆಲ್ಫ್ ಎಕ್ಸೈಟೆಡ್. ಸೊ ಸೆಲ್ಫ್ ಎಕ್ಸೈಟೆಡ್ ಅಂದ್ರೆ ಇಲ್ಲಿ ಏನು ಸೋರ್ಸ್ ನ ತಗೊಂಡು ಸೆಲ್ಫ್ ಅದು ಬಿಲ್ಡ್ ಅಪ್ ಮಾಡುತ್ತೆ. ಕನ್ನಡದಲ್ಲಿ ಒಂದು ಸ್ವಲ್ಪ ಏನಾದ್ರು ಮ್ಯಾಗ್ನೆಟಿಸಮ್ ಇತ್ತಂದ್ರೆ ಆ ಮ್ಯಾಗ್ನೆಟಿಸಮ್ ಲೈನ್ಸ್ ಆಫ್ ಫೋರ್ಸ್ ಕಟ್ ಮಾಡಿದಾಗ ಅದ್ರ ಲಿಟಲ್ ಬಿಟ್ ಆಫ್ ವೋಲ್ಟೇಜ್ ಏನಾಗ್ತದೆ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರ್ತಕ್ಕಂಥ ವೋಲ್ಟೇಜ್ ಏನಾಗ್ತದೆ ಮತ್ತೆ ಶಂಟ್ ಫೀಲ್ಡ್ ಹೋದಾಗ ಅದು ಹಂಗೆ ಏನಾಗ್ತದೆ ಆಡ್ ಅಪ್ ಆಗುತ್ತೆ ಸರ್. ಅದೇನಾಗುತ್ತೆ ಅಂದ್ರೆ ನಾವು ಅಪ್ ಟು ಮ್ಯಾಗ್ನೆಟಿಕ್ ಸ್ಯಾಚುರೇಷನ್ ವರೆಗೆ ನಾವು ಸ್ಯಾಚುರೇಷನ್ ಪಾಯಿಂಟ್ ಅಂತ ಕೇಳಿದ್ರೆ ತನ್ನ ಲಿಮಿಟ್ ಎಷ್ಟೈತೆ ಅಷ್ಟುವರೆಗೆ ಏನಾಗ್ತದೆ ಸರ್ ಅದು ಕಂಟಿನ್ಯೂ ಏನಾಗ್ತದೆ ಬಿಲ್ಡಪ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಲ್ಫ್ ಎಕ್ಸೈಟೆಡ್ ಅಲ್ಲಿ ನಾವು ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ನಮಗೆ ಮತ್ತೆ ಮೂರು ಇಂಪಾರ್ಟೆಂಟ್ ಏನ್ ಬರುತ್ತೆ ನಮಗೆ ಇಲ್ಲಿ ಜನರೇಟರ್ಸ್ ಬರುತ್ತೆ. ಅದು ಯಾವ್ದಪ್ಪ ಅಂತಂದ್ರೆ ಒನ್ ಇಸ್ ಎ ಸೀರೀಸ್ ಅಂಡ್ ಸೆಕೆಂಡ್ ಒನ್ ಇಸ್ ಎ ಶಂಟ್ ಜನರೇಟರ್ ಅಂಡ್ ಥರ್ಡ್ ಒನ್ ಇಸ್ ಎ ಕಾಂಪೌಂಡ್. ಈ ಕಾಂಪೌಂಡ್ ಅಲ್ಲಿ ಮತ್ತೆ ನಮಗೆ ಸ್ಟೆಪ್ಸ್ ಬರುತ್ತೆ. ಬರುತ್ತೆ ಇಲ್ಲಿ ಟೂ ಟೈಪ್ಸ್ ಬರುತ್ತೆ. ವೆರಿ ಗುಡ್ ಸರ್. ಒನ್ ಇಸ್ ಎ ಕ್ಯುಮುಲೇಟಿವ್ DC generator and a differential DC generator. Okay sir. So ಮತ್ತೆ ಇದರಲ್ಲಿ ಮತ್ತೆ ನಾವು ಕ್ಲಾಸಿಫೈ ಮಾಡಿದ್ರೆ ಲಾಂಗ್ ಶಂಟ್, ಶಾರ್ಟ್ ಶಂಟ್. ಓಕೆ ಸರ್. ಇಲ್ಲಿ ಏನಿದೆ ಅಂದ್ರೆ ಸರ್ ನಮಗೆ ಇಲ್ಲಿ ಇದು ಲಾಂಗ್ ಶಂಟ್, ಇದು ಬಂದಿದೆ ಅಂತಂದ್ರೆ ಶಾರ್ಟ್ ಶಂಟ್. ಸೊ ಇದರ ಡಿಫರೆನ್ಷಿಯಲ್ ಸಮೇತ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಲಾಂಗ್ ಶಂಟ್ ಬರುತ್ತೆ ಮತ್ತೆ ಶಾರ್ಟ್ ಶಂಟ್ ಬರುತ್ತೆ. ಈಗ ಆಲ್ರೆಡಿ ಈಗ ಮೋಟರ್ಸ್ ಬಗ್ಗೆ ಕ್ಲಾಸಿಫಿಕೇಶನ್ ಮಾಡಿದ್ರು.
ನಾವು ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ಸೀರೀಸ್ ಜನರೇಟರ್. ಆರ್ಮೇಚರ್ ನ ಫೀಲ್ಡ್ ವೈಂಡಿಂಗ್ ನ ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಅದು ಶಂಟ್ ಜನರೇಟರ್. ಎರಡನ್ನ ಕಂಪೌಂಡ್ ಮಾಡಿದ್ರೆ, ಎರಡನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅದು ಕಾಂಪೌಂಡ್ ಜನರೇಟರ್ ಅಂತ ಆಗುತ್ತೆ. ಇಲ್ಲಿ ಮತ್ತೆ ಕಾಂಪೌಂಡ್ ಜನರೇಟರ್ ಎರಡು ಬಂತು ಮತ್ತೆ ಕ್ಯುಮುಲೇಟಿವ್ ಡಿಫರೆನ್ಷಿಯಲ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಕ್ಯುಮುಲೇಟಿವ್ ಅಂಡ್ ದಿ ಡಿಫರೆನ್ಷಿಯಲ್ ಡಿಸಿ ಜನರೇಟರ್ಸ್? ಫ್ಲಕ್ಸ್ ಸೀರೀಸ್ ಫೀಲ್ಡ್ ಫ್ಲಕ್ಸ್ Series field and Shunt field fluxes are additive nature. We are called as a cumulative ವೆರಿ ಗುಡ್ compound. ಆನ್ಸರ್ ಸರ್. ಶಂಟ್ ಅಂದ್ರೆ ಸೀರೀಸ್ ಫೀಲ್ಡ್ ವೈಂಡಿಂಗ್, ಶಂಟ್ ಫೀಲ್ಡ್ ವೈಂಡಿಂಗ್ ಏನಾಗಿರುತ್ತೆ ಅದು ಫ್ಲಕ್ಸ್ ಸಪೋರ್ಟ್ ಪ್ಲಸ್ ಏನ್ ಮಾಡುತ್ತದ ಅಥವಾ ಅಡಿಟಿವ್ ಅಂತ ಹೇಳ್ತಾರಲ್ಲ ಸಪೋರ್ಟ್ ಮಾಡುತ್ತೆ ಸರ್. ಅದು ವೆರಿ ಗುಡ್ ಅಂತ ನಾವು ಅದನ್ನ ಹೇಳ್ತೇವೆ. ಕರೆಂಟ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ is same, sir. Yes, Same, sir. In the differential generator, Current the direction series is same. we can draw this circle. Yes, sir. If the current direction is different, sir, the flux So, will be opposite. opposite. Sir, to add the shunt field winding to add the series field winding, sir. In cumulative. Differential ಏನಾಗುತ್ತೆ series field winding shunt field winding ಏನಾಗುತ್ತೆ ಅಪೋಸ್ ಮಾಡುತ್ತೆ. ಎಲ್ಲಿ ನಮಗೆ ಅಪೋಸಿಷನ್ ನೇಚರ್ ಬೇಕು ಅಪ್ಲಿಕೇಶನ್ಸ್ ಅಲ್ಲಿ ಅಲ್ಲಿ ಏನ್ ಮಾಡ್ತೀವಿ ನಾವು ಡಿಫರೆನ್ಷಿಯಲ್ ಕಂಪೌಂಡ್ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ ಅಡಿಟಿವ್ ಬೇಕು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಯುಮುಲೇಟಿವ್ ಮಾಡ್ತೀವಿ. ಜನರಲ್ ಆಗಿ ನಾವು ಹೇಳ್ತಿರ್ತೀವಿ ಒಂದ್ಸರ್ತಿ ಯಾವ್ದಾದ್ರು ನಾವು ಟ್ರೈನ್ ನೋಡ್ಬೇಕಾದ್ರೆ ಹೋಗ್ತಿರ್ತೀವಿ. ನಾವು ಟ್ರೈನ್ ಹೋಗ್ಬೇಕಾದ್ರೆ ಒಂದು ಡಬಲ್ ಇಂಜಿನ್ ಆಗಿರ್ತದೆ. ಒಂದ್ ಇಂಜಿನ್ ಸಾಕಾಗಿಲ್ಲ ಅಂತ ಏನ್ ಮಾಡ್ತಾವೆ ಈ ಒಂದು ಇಂಜಿನ್. ಇಲ್ಲಿ ಕ್ಯುಮುಲೇಟಿವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಲೋಡ್ ಏನಾದ್ರು ವೇರಿಯೇಷನ್ ಆದ್ರೂ ಸಮೇತ ವಿತ್ ಇನ್ ದಿ ಲಿಮಿಟ್ ಲೋಡ್ ಏನಾದ್ರು ಲಿಮಿಟೇಷನ್ ವೇರಿಯೇಷನ್ ಆದ್ರೂ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ ನಮಗೆ ಕಾನ್ಸ್ಟೆಂಟ್ ವೋಲ್ಟೇಜ್ ಮ್ಯಾನರ್ ಅಲ್ಲಿ ನಾವು ಏನ್ ಮಾಡೋದು ಅನ್ನೋದ್ರಲ್ಲಿ ತಗೋಬಹುದು. ಸೊ ನೆಕ್ಸ್ಟ್ ಬಂದೀಗ ಲಾಂಗ್ ಶಂಟಿಗೂ ಮತ್ತೆ ಶಾರ್ಟ್ ಶಂಟಿಗೂ ಇರ್ತಕ್ಕಂಥ ಡಿಫರೆನ್ಸ್ ಆನ್ಸರ್. ಕ್ಯಾನ್ ಐ ಡ್ರಾ ದಿ ಸರ್ಕ್ಯೂಟ್ ಡಯಾಗ್ರಾಮ್? ಎಸ್ ಸರ್. ನೋ ಸರ್, ಇನ್ ಅವರ್ ಸರ್. ಓಕೆ, ಎಸ್ ಸರ್. Field winding is ಆರ್ಮೇಚರ್ ಗೆ ಮಾತ್ರ ಪ್ಯಾರಲಲ್ ಇದ್ರೆ ಹಾಂ ಸರ್, ಶಂಟ್ ಫೀಲ್ಡ್ ಅಂದ್ರೆ ಅದು ಶಾರ್ಟ್ ಶಂಟ್. ವೆರಿ ಗುಡ್ ಆನ್ಸರ್ ಸರ್. ಎರಡಕ್ಕೂ ಪ್ಯಾರಲಲ್ ಇದ್ರೆ ಲಾಂಗ್ ಶಂಟ್. ಸರ್